ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಕೆ, ಸೊ ಈ ಸೃಷ್ಟಿ ಕುರಿತು ಹೇಳ್ತಾ ಇದ್ದೀವಿ. ಜನರು ಸೃಷ್ಟಿ ಹೇಗೆ ಹುಟ್ಟಿತು ಎಂಬ ವಿಷಯದಲ್ಲೇ ಹೆಚ್ಚು ಆಗ್ರಹ ಇಟ್ಕೊಂಡರು. ಏಕೆಂದರೆ ಅವರ ಅಧ್ಯಾಸದಲ್ಲಿ ಇದ್ದುಕೊಂಡು ಮಾತಾಡ್ತಾ ಇದ್ದಾರೆ, ಭ್ರಮೆಯಲ್ಲಿ ಇದ್ದುಕೊಂಡು ಮಾತಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಭ್ರಮೆಯಲ್ಲಿರುವವನಿಗೆ ಭ್ರಮೆಯನ್ನು ಬಿಡಿಸುವುದೇ ಶಾಸ್ತ್ರೋಪದೇಶ. ಭ್ರಮೆಯಲ್ಲಿ ಇರುವವನಿಗೆ ಭ್ರಮೆಯನ್ನು ಬಿಡಿಸುವುದೇ. ಜಗತ್ತು ಇದೆ ಎಂದು ಇಟ್ಟುಕೊಂಡು ಮಾತಾಡುವವನಿಗೆ ಆ ಜಗತ್ತು ಇದೆ ಎಂದು ಇಟ್ಟುಕೊಂಡು ಮನಸ್ಸು, ಜಗತ್ತು ಅಂದರೆ ನಾನು ಜಗತ್ತು ಎರಡು. ನಾನು ಜಗತ್ತನ್ನು ಹಿಂದಿನ ಪಾಠದಲ್ಲಿ ಹೇಳಿದ್ದೀವಲ್ಲ, ಹಿಂದಿನ ಪಾಠ ಕೇಳಿದ್ದರೆ ಎಲ್ಲ ವಿಷಯಗಳು ಸ್ಪಷ್ಟವಾಯಿತು. ಬೇರೆ ಯಾರು ಏನು ಹೇಳಲಿಲ್ಲ, ಅದು ಅರ್ಥವಾಯಿತೋ ಅಲ್ಲವೋ ಅಥವಾ ಅದು ವೇಸ್ಟ್ ಆಯಿತೋ ಗೊತ್ತಿಲ್ಲ, ಯಾರು ಏನು ಹೇಳಲೇ ಇಲ್ಲ. ಹಿಂದಿನ ವಿಷಯದಲ್ಲಿ ಎಲ್ಲ ವಿಷಯವನ್ನು ಸ್ಪಷ್ಟ ಮಾಡಿಸಿದ್ದೇನೆ. ಸೊ ಜಗತ್ತಂದರೆ ತೋರುವ ಜಗತ್ತು, ನೋಡುವ ನಾನು. ಈ ನಾನು ಬುದ್ಧಿ ತೋರುವ ಜಗತ್ತು ಇದು ನಿನ್ನ ನಿಜವಾದ ಅನುಭವಕ್ಕಿಲ್ಲ, ನಿನ್ನ ನಿಜವಾದ ಆತ್ಮಸ್ವರೂಪಕ್ಕಿಲ್ಲ ಎಂದು ಹೇಳುವುದೇ ಬೇಕು. ತಾನು ನಾನೆಂಬ ಬುದ್ಧಿಯಲ್ಲಿ ಇದ್ದುಕೊಂಡು ಪ್ರಶ್ನೆ ಮಾಡಿದ್ದರೆ, ನಾನೆಂಬ ಅಹಂ ಬುದ್ಧಿ, ಜೀವಬುದ್ಧಿ ಇರುವವರೆಗೂ ಜಗತ್ತು ತೋರುತ್ತದೆ. ಇನ್ನೆಲ್ಲ ಏನು ಮಾಡ್ತದೆ? ಜೀವ ಜಗತ್ತು ಎರಡೂ ಒಂದೇ. ಆದ್ದರಿಂದ ಜೀವನಾಗಿದ್ದುಕೊಂಡು ಜಗತ್ತು ಇದೋ ಇಲ್ಲವೋ, ಜಗತ್ತು ಹೇಗೆ ಬಂತು, ಜಗತ್ತು ಇದೋ ಇಲ್ಲವೋ ಪ್ರಶ್ನೆ ಯಾರಿಗೋ ಇಲ್ಲ. ನಾನಿದ್ದರೆ ಜಗತ್ತಿದೆ, ಅಹಂ ಬುದ್ಧಿ ಇದ್ದರೆ ಜಗತ್ತಿದ್ದೇ ಇದೆ. ಆ ಪ್ರಶ್ನೆ ಯಾರಿಗೂ ಇಲ್ಲ. ಹೇಗೆ ಬಂತು ಎನ್ನುವುದು ನೀವು ಏನು ಮಾಡಿದ್ದರೂ ಅರ್ಥವಾಗಲ್ಲ. ಏಕೆ? ಜಗತ್ತು ಹೇಗೆ ಬಂತು ಅಂದರೆ ಅಹಂ ಬುದ್ಧಿ ಹೇಗೆ ಬಂತು ಎಂದರ್ಥ. ನೋಡಿ, ಸೃಷ್ಟಿ ಕುರಿತು ಯಾರು ಹೇಳುವ ಹಾಗಿಲ್ಲ, ಹೇಳಿದ್ದರೂ ಅರ್ಥವಿಲ್ಲ ಮಾತಿಗೆ. ಅದಕ್ಕೋಸ್ಕರ ಅದ್ವೈತಿಗಳು ಬಿಟ್ಟು ಮಿಕ್ಕ ಜನರು ಏನು ಹೇಳಿದ್ದರೂ ಯಾರಿಗೂ ಒಪ್ಪಿಗೆ ಆಗಲಿಲ್ಲ. ಹೇಗಾಗುತ್ತದೆ? ಜಗತ್ತಂದರೆ ಏನು? ಅಹಂ ಬುದ್ಧಿ, ನಾನೆಂಬ ಬುದ್ಧಿಯಾಗಿ ಇದ್ದುಕೊಂಡು ನೋಡುವುದೇ ಜಗತ್ತು. ಜಗತ್ತಂದ್ರೇನು? ನನ್ನನ್ನು ನಾನು ಎಂಬ ಅಹಂ ಬುದ್ಧಿ ಇಟ್ಟುಕೊಂಡು ನೋಡುತ್ತಿರುವ ಅನುಭವಕ್ಕೆ ಜಗತ್ತೆಂದು ಹೇಳಿದ್ದೀವಿ. ಆ ನಾನು ಬುದ್ಧಿಗೆ ಜಗತ್ತು ತೋರ್ತದೆ. ಆದ್ದರಿಂದ ಇಲ್ಲಿ ವೇದಾಂತ ಈಗ ಜಗತ್ತು ಕುರಿತು ಅಂದರೆ ನಾನು ಬುದ್ಧಿ ಕುರಿತೇ, ನಾನೆಂಬ ಅಹಂ ಬುದ್ಧಿ, ಅಹಂ ಪ್ರತ್ಯಯ, ಅಹಂ ವೃತ್ತಿ ಕುರಿತೇ ಪ್ರಶ್ನೆ ಮಾಡಿದಂತೆ ಆಗುತ್ತದೆ. ಅಹಂ ವೃತ್ತಿ ಕುರಿತು ಅಹಂ ಏನೆಂದು ಪ್ರಶ್ನೆ ಮಾಡ್ತದೆ, ಮಾಡಿದ್ದರೆ ಅದಕ್ಕೆ ಏನು ಉತ್ತರ ಸಿಗ್ತದೆ? ಅಹಂ ಬುದ್ಧಿ ಕುರಿತು ನಾನು ಎಂಬ ಬುದ್ಧಿ ಕುರಿತು ನಾನೇ ಪ್ರಶ್ನೆ ಮಾಡಿದ್ದರೆ ಏನು ಸಿಗ್ತದೆ? ಅದಕ್ಕೆ ಉತ್ತರ ಸಿಗ್ತದಾ? ನಾನು ಎಲ್ಲಿಂದ ಬಂದೆ ಅಂದರೆ ಯಾರು ತಿಳ್ಕೊಳ್ಳಬೇಕಪ್ಪ? ನಾನೆಂಬ ಬುದ್ಧಿ ಇಟ್ಟುಕೊಂಡು ಅದು ಎಲ್ಲಿಂದ ಬಂತು ಅಂದರೆ ಹೇಗೆ ಸಿಗಬೇಕು? ನೀನು ಬುದ್ಧಿ ಬಿಟ್ಟು ಹಿಂದಕ್ಕೆ ಹೋಗಬೇಕು, ಮುಂಚೆಗೆ ಹೋಗಬೇಕು. ನಾನೆಂಬ ಬುದ್ಧಿ ಬಿಟ್ಟು ಅದರ ಮೂಲ ಹೋದರೆ ನಾನು ಬುದ್ಧಿಯೇ ಇಲ್ಲ. ಅದರಿಂದ ನಾನು ಬುದ್ಧಿ ಹೇಗೆ ಬಂತು ಎನ್ನುವುದು ಯಾರು ಹೇಳುವುದು, ಹೇಗೆ ಅರ್ಥವಾಗುವುದು? ಅದರಿಂದ ಅದೆಲ್ಲ ಹೊಂದದ ವಿಷಯ. ಅದರಿಂದ ಸೃಷ್ಟಿ ಹಾಗೆ ಹೀಗೆ ಎಲ್ಲವೂ ಕಲ್ಪಿತ. ಎಷ್ಟು ಕಲ್ಪನೆ ಮಾಡಿಕೊಂಡರೂ ಹಾವಿನ ಕುರಿತು ಕಲ್ಪನೆ ಮಾಡಿದ ಹಾಗೆ. ಹಾವು ಎಲ್ಲಿಂದ ಬಂತು? ಇಲ್ಲೇನಾದರೂ ತೋಟ ಇದೆ ಅಲ್ಲಿಂದ ಬಂತ, ಅಲ್ಲಿ ಹುತ್ತ ಇದೆ, ಇಲ್ಲಿ ಒಬ್ಬರು ಹೇಳ್ತಾರೆ ಅಲ್ಲಲ್ಲ ಇಲ್ಲಿ ಹುತ್ತ ಇಲ್ಲ, ಅಲ್ಲಿ ದೂರ ಇದೆ 1 ಕಿಲೋಮೀಟ್ರ್ ದೂರ, ಎಲ್ಲಿ ಬೆಂಗಳೂರು ಹುತ್ತದಿಂದ ಹೊಳೆ ನರಸೀಪುರಕ್ಕೆ ಹಾವು ಬಂತು ಅಂದರೆ ಇದು ಚೆನ್ನಾಗಿದೆ. ಹೌದಪ್ಪ, ಬೆಂಗಳೂರು ದಾರಿಯಲ್ಲಿ ಬೆಂಗಳೂರು ಊರಿನಲ್ಲೇ ಒಂದು ಹುತ್ತ ಇತ್ತು, ಅಲ್ಲಿಂದ ಎಲ್ಲಿ ನೋಡಿದ್ದೀಯಪ್ಪ ಅಂದರೆ ಟಿ ವಿಯಲ್ಲಿ ನೋಡಿದ ಹುತ್ತದಿಂದ ಹೊಳೆ ನರಸೀಪುರಕ್ಕೆ ಹಾವು ಬಂತು ಅಂದರೆ ಎಲ್ಲರಿಗೆ ಒಪ್ಪಿಗೆ ಆಗ್ತದೆ. ಕರೆಕ್ಟ್. ಹುಚ್ಚು ಬುದ್ಧಿಗೆ ಹುಚ್ಚು ಬುದ್ಧಿಗೆ ಏನು ಹೇಳಿದ್ರೆ ಅರ್ಥವಾಗಲ್ಲ. ನಾನೆಂಬ ಬುದ್ಧಿ ಜಗತ್ತು ತೋರಿಕೆ, ಅಹಂ ಬುದ್ಧಿಗಲ್ಲವೇ ಇದಂ ಜಗತ್ತು ತೋರುವುದು. ಆದ್ದರಿಂದ ಜಗತ್ತಿನ ಕಾರಣ, ಜಗತ್ತು ಹೇಗೆ ಹುಟ್ಟಿತು, ಯಾರು ಹುಟ್ಟಿಸಿದ್ದಾರೆ, ಹೇಗೆ ಎಂದು ಈ ಪ್ರಶ್ನೆಗೆ ಏನಾದರೂ ಅರ್ಥ ಇದೆ? ಅವಿವೇಕವಿಲ್ಲದಿದ್ದರೆ ಅವಿವೇಕದಲ್ಲಿ ಮುಂದುವರಿಯುವುದೇ ಈ ಪ್ರಶ್ನೆಗಳೆಲ್ಲ. ನಾನು ಹಿಂದಿನ ಪಾಠದಲ್ಲಿ ಹೇಳಿದ್ದೀನಿ, ಹಿಂದಿನ ಪಾಠ ಮತ್ತೊಂದು ಸಲ ಕೇಳಿ.
ಅವಿವೇಕದಲ್ಲಿದ್ದು ಅವಿವೇಕದಲ್ಲಿ ಮುಂದುವರಿಯುವುದೇ ಪ್ರಶ್ನವೂ ಅವಿವೇಕದ ಇನ್ನೊಂದು ರೂಪ ಅಷ್ಟೇ. ಅಜ್ಞಾನದ ಭ್ರಾಂತಿಯ ಅಧ್ಯಾಸದ ಇನ್ನೊಂದು ರೂಪವೇ ಪ್ರಶ್ನ. ಅಧ್ಯಾಸವನ್ನು ಪ್ರಶ್ನೆ ಮಾಡ್ತಾ ಇಲ್ಲ, ಅಧ್ಯಾಸ ಇಟ್ಟುಕೊಂಡು ಪ್ರಶ್ನೆ ಮಾಡ್ತಾ ಇದ್ದಾನೆ. ನೋಡಿ ಅಧ್ಯಾಸವೇ ಇದು. ಅಹಂಬುದ್ಧಿ, ಜಗತ್ ಬುದ್ಧಿ, ನಾನೆಂಬುವುದು ಜಗತ್ತೆಂಬುವುದು ನಿಜವಾಗಿದೇನು ಎಂದು ಇದು ಪ್ರಶ್ನೆ ಮಾಡಿದರೆ ಇದೊಂದೇ ಪ್ರಶ್ನೆ, ನಿಜವಾದ ಪ್ರಶ್ನೆ. ಜಗತ್ತನ್ನು ತೆಗೆಯುವುದು, ಬ್ರಹ್ಮತತ್ವವನ್ನು ತಿಳಿಸುವುದಕ್ಕೆ ಇದೊಂದೇ ಪ್ರಶ್ನೆ. ಮಿಕ್ಕ ಯಾವ ಪ್ರಶ್ನೆ ಮಾಡಿದ್ದರೂ ಅದು ಭ್ರಾಂತಿಯ ಪ್ರಶ್ನೆ, ಅದು ಅಧ್ಯಾಸದ ಪ್ರಶ್ನೆ, ಅದು ಅಜ್ಞಾನದಿಂದ ಹುಟ್ಟಿ ಬೆಳೆದಿರುವ ಪ್ರಶ್ನೆ. ಅಜ್ಞಾನದಿಂದ ಹುಟ್ಟಿ ಬೆಳೆದಿರುವ ಪ್ರಶ್ನೆ ಅಜ್ಞಾನ ರೂಪ, ಅದು ಅಜ್ಞಾನವೇ. ಅದು ಏನು ಅಜ್ಞಾನ ಬಿಡಿಸಲ್ಲ, ಸಂಸಾರ ಬಿಡಿಸಲ್ಲ. ಸಂಸಾರದಿಂದ ಹುಟ್ಟಿ ಬೆಳೆದಿರುವ ಪ್ರಶ್ನೆ ಆ ಸಂಸಾರ ಅಥವಾ ಅಜ್ಞಾನ ಭ್ರಾಂತಿಯ ಇನ್ನೊಂದು ರೂಪವೇ ಈ ತಪ್ಪು ಪ್ರಶ್ನೆಗಳು. ಜಗತ್ತು ಹೇಗೆ ಹುಟ್ಟಿತು ಅಂದರೆ, ಜಗತ್ತು ಹೇಗೆ ಹುಟ್ಟಿತು, ಯಾರು ಹುಟ್ಟಿಸಿದ್ದಾರೆ, ಹೇಗೆ ಬಂತು ಎಂಬ ಪ್ರಶ್ನೆ ಅದೇ ಭ್ರಾಂತಿ ಪ್ರಶ್ನೆ. ಭ್ರಾಂತಿಯ ಇನ್ನೊಂದು ರೂಪವೇ ಹೊರತು ಈ ಪ್ರಶ್ನೆಗೆ ಏನು ಉತ್ತರ ಸಿಗಲ್ಲ. ಸಿಕ್ಕಿದ್ದರೂ ಅದು ಭ್ರಾಂತಿ ಆಗುತ್ತದೆ ಹೊರತು ಭ್ರಾಂತಿಯ ಮೂಲ ಸ್ವರೂಪವನ್ನು ತಿಳಿಸುವಂಥದ್ದಲ್ಲ. ನೋಡಿ, ನಾನು ಹೇಳಿದ್ದು ಅರ್ಥವಾಗ್ತಾ ಇದೆಯೋ? ಏಕೆಂದರೆ ಪ್ರಶ್ನೆ ಜಗತ್ತು ಹೇಗೆ, ಮೊದಲು ಜಗತ್ತೆಂಬುದು ಒಂದಿದೆ, ಅದನ್ನು ನೋಡುವವನು ನಾನೊಬ್ಬನು ಜೀವನಾಗಿದ್ದೇನೆ, ಜೀವನಾಗಿ ಜಗತ್ತು ನೋಡುತ್ತಿದ್ದೇನೆ. ಈ ಭಾವವನ್ನು ಇಟ್ಟುಕೊಂಡಲ್ಲವೇ ನೀವೆಲ್ಲ ಪ್ರಶ್ನೆ ಮಾಡುವುದು. ಜಗತ್ತೊಂದಿದೆ, ನಾನೊಬ್ಬನಿದ್ದೇನೆ, ಜಗತ್ತು ನೋಡುತ್ತಾ ಇರುವನ ಜೀವನಾಗಿದ್ದೆ, ಇದು ಇಟ್ಕೊಂಡು ಮಾತಾಡ್ತಾ ಇದ್ದೆ. ವೇದಾಂತ ಹೇಳ್ತದೆ ಅದೇ ಇಲ್ಲ. ನೀವು ಪ್ರಶ್ನಕ್ಕೆ ಏನರ್ಥ? ಅಲ್ಲಲ್ಲ, ಜಗತ್ತು ಹೇಗೆ ಹುಟ್ಟಿ ತಿಳ್ಕೊಳ್ಳಬೇಕು. ಓಹೋ, ಜಗತ್ತು ಹೇಗೆ ಹುಟ್ಟಿತು ನೀನು ಮಾತ್ರ ತಿಳ್ಕೊಳ್ಳಬೇಕಾಗಿಲ್ಲವಾ? ನೀನು ಯಾರು ಎಂದು, ನೀನು ಏಕೆ ಹುಟ್ಟಿದ್ದು ತಿಳ್ಕೊಳ್ಳಬೇಕಾಗಿಲ್ಲ. ಓನ್ಲಿ ಜಗತ್ತು ಹೇಗೆ ಹುಟ್ಟಿದೆ ತಿಳ್ಕೊಳ್ಳಬೇಕಾ? ಆ ಜಗತ್ತು ನಾನೆಂಬ ಬುದ್ಧಿಗೆ ಜಗತ್ತು ತೋರ್ತಾ ಇದೆ. ನಾನೆಂಬ ಅಹಂಬುದ್ಧಿ ಇರುವವರೆಗೂ ಜಗತ್ತು ತೋರ್ತದೆ. ಅಹಂಬುದ್ಧಿ ಜಗತ್ತು, ಅಹಂಬುದ್ಧಿ ಜಗತ್ತು ಎರಡು ಬೇರೆ ಅಲ್ಲ. ಈ ಅಹಂಬುದ್ಧಿಯ ಜಗತ್ತು, ಜಗತ್ತೇ ಅಹಂಬುದ್ಧಿ. ಈ ಅಹಂಬುದ್ಧಿಯನ್ನು ಇಟ್ಕೊಳ್ತಾನೆ ಜಗತ್ತು ಹೇಗೆ ಹುಟ್ಟಿತು ಎಂದು ಹೇಳ್ತಾನೆ. ಇದೇ ಹುಚ್ಚು ಪ್ರಶ್ನೆ. ಈ ಹುಚ್ಚು ಪ್ರಶ್ನೆಗೆ ಉತ್ತರ ಕೊಡುತ್ತಾ ಏನೋ ಎಲ್ಲ ದರ್ಶನ ಅದ್ವೈತಿಗಳು ಬಿಟ್ಟು ಎಲ್ಲರೂ ಉತ್ತರ ಹೇಳುವಕ್ಕೆ ಹೊರಟಿದ್ದಾರೆ. ಮತ್ತೆ ಹೇಳ್ತಾರೋ ಅದ್ವೈತ ಏನು ಉತ್ತರ ಹೇಳ್ತಾ ಇಲ್ಲ, ಹುಚ್ಚು. ವೇದಾಂತ ಹೇಳಿದ್ದು ಕೇಳೋಕ್ಕೆ ಬರಲ್ಲ, ಉಲ್ಟಾ ಮಾತಾಡ್ತಾನೆ. ವೇದಾಂತ ಹೇಳಿದ್ದವರಿಗೆ ಕೇಳೋಕ್ಕೆ ಬರ್ತಾ ಇಲ್ಲ, ಏನು ಹೇಳಿದ್ದೀಯೋ ಅರ್ಥವಾಗ್ತಾ ಇಲ್ಲ ಅವರಿಗೆ. ಹೇಳುತ್ತಾ ಇದೆ, ಅವರು ಕೇಳ್ತಾನೇ ಇಲ್ಲ ಸರಿಯಾಗಿ. ಮತ್ತು ಅದೇ ಪ್ರಶ್ನೆ. ನೀವು ಮಾಡಿರುವ ಪ್ರಶ್ನೆಗಳೆಲ್ಲ ಜಗತ್ತು ಹೇಗೆ, ಏಕೆ ಎಂದು ಜಗತ್ತನ್ನಿಟ್ಟುಕೊಂಡು ಮಾತಾಡುವ ಪ್ರಶ್ನೆ ಇದೆಲ್ಲ. ಆ ಪ್ರಶ್ನೆಗಳೆಲ್ಲ ಭ್ರಾಂತಿಯ ಇನ್ನೊಂದು ರೂಪವೇ ಹೊರತು ಭ್ರಾಂತಿಯನ್ನು ಪ್ರಶ್ನೆ ಮಾಡುವಂಥ, ಪ್ರಶ್ನೆ ಅಂದರೆ ಹುಡುಕುವುದು, ಅದರ ಮೂಲವನ್ನು ಭ್ರಾಂತಿಯ ಮೂಲವನ್ನು ಹುಡುಕುತ್ತಾ ಇಲ್ಲ, ಜಗತ್ತಿನ ಮೂಲವನ್ನು ಹುಡುಕುತ್ತಾ ಇಲ್ಲ. ಜಗತ್ತಿನಲ್ಲೇ ಇರುವುದು ಹೇಗೆ ಎಂದು ಪ್ರಶ್ನೆ ಆಗ್ತಾ ಇದೆ. ಆ ಪ್ರಶ್ನೆ ಏನಾಗ್ತಾ ಇದೆ? ಜಗತ್ತಿನಲ್ಲೇ ಹೇಗಿರುವುದು ಎಂಬುದು ಪ್ರಶ್ನೆ ಆಗ್ತಾ ಇದೆ. ಕಾರಣಾನ್ವೇಷಣ ಎಂಬುದು ಜಗತ್ತಿನ ಕಾರಣವನ್ನು ಹುಡುಕುವುದು ಅಂದರೆ ಜಗತ್ತಿನಲ್ಲೇ ಇರುವುದು. ಜಗತ್ತಿನ ಕಾರಣ ಹುಡುಕುವುದು ಅಂದರೆ ಅರ್ಥವೇನು? ಜಗತ್ತಿನಲ್ಲೇ ಇರುವುದು. ಭ್ರಾಂತಿಯ ಕಾರಣ ಹುಡುಕುವುದು ಅಂದರೆ ಭ್ರಾಂತಿಯಲ್ಲೇ ಇರುವುದು. ನೋಡಿ, ನಾನು ಹೇಳಿದ್ದು ಜೋಪಾನವಾಗಿ ಹೇಳ್ತಾ ಇದ್ದೀನಿ, ಬಾಯಿ ಜಾರಿ ಹೇಳ್ತಾ ಇಲ್ಲ. ಮತ್ತೊಂದು ಸಲ ಕೇಳಿ. ಭ್ರಾಂತಿಯ ಕಾರಣ ಹುಡುಕುವುದು ಅಂದರೆ ಭ್ರಾಂತಿಯಲ್ಲೇ ಇರುವುದು ಎಂದರ್ಥ. ಮತ್ತು ಇನ್ನೇನು? ಕಾರ್ಯಕಾರಣ ಭಾವವೇ ಭ್ರಾಂತಿ. ಆದ್ದರಿಂದ ಜಗತ್ತಿಗೆ ಕಾರಣವೇನು, ಹೇಗೆ ಹುಟ್ಟಿತು? ಈ ಪ್ರಶ್ನೆ ಕೇಳಿ ಏನೋ ನಾನು ದೊಡ್ಡವನಾಗಿಬಿಟ್ಟೆ, ಏನೋ ಇಷ್ಟು ಪ್ರಶ್ನೆ ಮಾಡಿದೆ. ಆ ಪ್ರಶ್ನವೆಲ್ಲ ನಿಮ್ಮ ಅಜ್ಞಾನ ಲಕ್ಷಣವೇ, ಭ್ರಾಂತಿಯ ಇನ್ನೊಂದು ರೂಪವೇ ಅದು. ಆ ಪ್ರಶ್ನವೇ ಭ್ರಾಂತಿಗೆ ರೂಪ, ಭ್ರಾಂತಿಯ ರೂಪ ಅಷ್ಟೇ. ಅಧ್ಯಾಸದ ರೂಪ, ಅವಿದ್ಯೆಯ ಇನ್ನೊಂದು ರೂಪ. ಅವಿದ್ಯೆ ಇನ್ನೊಂದು ರೂಪವನ್ನು ತಾಳಿತು ಅಷ್ಟೇ, ಏನಾಗಲಿಲ್ಲ. ಅದಕ್ಕೆ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ದರೂ ಭ್ರಾಂತಿಯಲ್ಲೇ ಇರುವುದು. ನೀವು ಯಾವುದೇ ಉತ್ತರ ಕೊಡು, ಯಾವುದೇ ಉತ್ತರ ಊಹಿಸ್ಕೊ, ಆ ಭ್ರಾಂತಿಯ ಇನ್ನೊಂದು ರೂಪ ತಾಳಿ ಅಲ್ಲೇ ಇರುವುದು ಎಂದರ್ಥ ಅಷ್ಟೇ. ಕನಸಿನಲ್ಲಿ ನೀವು ಏನೋ ಹೇಳಿಬಿಟ್ರೆ, ಕನಸಿನಲ್ಲಿ ನಾನು ಎಚ್ಚರಗೊಂಡೆ ಎಂದು ಯಾರೋ ಬಂದು ಹೇಳಿದ್ದರಂತೆ, ನಾನು ಎಚ್ಚರಗೊಂಡೆ ಎಂದು ಕನಸಿನಲ್ಲಿ ಹೋಗಿ ಎಲ್ಲರಿಗೂ ಹೇಳ್ತಾ ಇದ್ದೆ, ನೀವೆಲ್ಲರೂ ಕನಸಿನಲ್ಲಿದ್ದೀರಿ, ನೀವೆಲ್ಲರೂ ಅಜ್ಞಾನಿಗಳು, ನೀವೆಲ್ಲರೂ ಭ್ರಮೆಯಲ್ಲಿದ್ದೀರಿ, ನಾನು ಕನಸಿನಿಂದ ಎಚ್ಚರಗೊಂಡೆ ಅಂತ. ಕನಸಿನಲ್ಲೇ ಇದ್ದು ನಾನು ಎಚ್ಚರಗೊಂಡೆ ಅಂತ ಹೇಳ್ತಾನೆ. ಜನರೇನು ಹೇಳ್ತಾರೆ? ಅಬ್ಬಾ, ಇವನು ಹುಚ್ಚು,
ಹುಚ್ಚು ಚೆನ್ನಾಗಿ ಏನು ಹೇಳ್ತಾರೆ, ಮುದುರಿಂದಿ, ತೆಲುಗಿನಲ್ಲಿ ಹೇಳ್ತೀವಿ, ಕನ್ನಡದಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ. ಹುಚ್ಚು ಚೆನ್ನಾಗಿ ಗಟ್ಟಿಯಾಗಿದೆ. ಹೇಗೆ ಇವನಿಗೆ ಹುಚ್ಚು ಗುರು ಸಿಕ್ಕಿದ, ಆ ಹುಚ್ಚು ಗುರುವಿನಿಂದ ಈ ಹುಚ್ಚು ಸಿಗುತ್ತೆ ತಿಳ್ಕೊಂಡು ಬಿಟ್ಟ. ಏನಾದರೂ ಅರ್ಥ ಇದೆ? ಅಂದರೆ ಜಗತ್ತನ್ನು ಇಟ್ಟುಕೊಂಡು ಪ್ರಶ್ನೆ ಮಾಡುವುದೇ. ನೀವು ಏನೇ ಮಾಡು, ಜಗತ್ತು ಹೇಗೆ ಹುಟ್ಟಿತು, ಎಲ್ಲಿ ಬಂತು, ಏನು ಮಾಡಬೇಕು, ಎಲ್ಲ ಪ್ರಶ್ನೆಗಳು ಜಗತ್ತಿದೆ ಎಂದು ಇಟ್ಟುಕೊಂಡೇ ಮಾಡುವ ಪ್ರಶ್ನೆಗಳು. ಭ್ರಮ ಅಧ್ಯಾಸದಲ್ಲಿ ಇದ್ದುಕೊಂಡೇ ಮಾಡುವ ಪ್ರಶ್ನೆ. ಒಂದೇ ಒಂದು ಪ್ರಶ್ನೆ, ಜಗತ್ತಿದೇನು ನಿಜವಾಗಿ? ನಾನು ಜಗತ್ತನ್ನು ನೋಡುವನಾಗಿರುವ ನಾನು ಒಂದು ಕರ್ತ ಭೋಕ್ತ ಪ್ರಮಾತನಾಗಿದ್ದೇನಲ್ಲ, ನಾನು ನಿಜವಾಗಿ ಕರ್ತೃಭೋಕ್ತೃ ಪ್ರಮಾತೃವಾಗಿದ್ದೇನು? ನಾನು ನಿಜವಾಗಿ ಕರ್ತೃಭೋಕ್ತೃ ಪ್ರಮಾತೃ ಆಗಿದ್ದೇನು? ನಿಜವಾಗಿ ಜಗತ್ತಿದ್ದೇನು? ಇದೊಂದೇ ಪ್ರಶ್ನೆ, ವೇದಾಂತ ಪ್ರಶ್ನೆ. ಮಿಕ್ಕದು ಏನೇ ಮಾಡೋ ಅದೆಲ್ಲ ಸಂಸಾರ ಪ್ರಶ್ನೆಗಳೇ, ಅಜ್ಞಾನದ ಇನ್ನೊಂದು ರೂಪವೇ ಈ ಪ್ರಶ್ನೆಗಳು. ಜನರು ಮಾತ್ರ ಅದೆಲ್ಲ ಬೇಡ, ಮೊದಲು ಜಗತ್ತು ಹೇಗೆ ಹುಟ್ಟಿತು ಹೇಳಿ, ನಾನೇನೋ ದೊಡ್ಡ ಪ್ರಶ್ನೆ ಮಾಡಿದೆ, ಅದೇ ಅಜ್ಞಾನದ ಪ್ರಶ್ನೆ. ಅಜ್ಞಾನ ನೋಡಿ ತುಂಬ ಹೊಸ ಹೊಸ ರೂಪ ತಾಳಿ 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 ಇನ್ನೊಂದು ಪ್ರಶ್ನೆ, ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಅಂದ್ಕೊಳ್ಳಿ. ನೀವು ಪ್ರಶ್ನೆ ಮಾಡ್ತಾ ಇದ್ದೀನಿ ಎನ್ನುವುದೇ ಇನ್ನೊಂದು ಅಜ್ಞಾನದ ಇನ್ನೊಂದು ರೂಪ ಅಷ್ಟೇ. ಇನ್ನೊಂದು ರೂಪ ಬಂದುಬಿಟ್ಟಿತು, ಏನು ಪ್ರಯೋಜನವಿಲ್ಲ. ಒಂದೇ ಪ್ರಶ್ನೆ ನಿಜವಾದ ವೇದಾಂತ ಪ್ರಶ್ನೆ, ಅಜ್ಞಾನಕ್ಕೆ ಎದುರಾಗಿ ಮಾಡುವ ಪ್ರಶ್ನೆ. ನಿಜವಾಗಿ ಜಗತ್ತಿದೇನು, ನಾನೆಂಬುದು ಇದ್ದೇನು, ಅಥವಾ ನನ್ನ ನಿಜಸ್ವರೂಪ ಯಾವುದು, ಈ ಜಗತ್ತಿನ ನಿಜಸ್ವರೂಪ ಯಾವುದು, ಅಷ್ಟೇ. ಜಗತ್ತು ಇದ್ದೇನು ಎಂದು ಪ್ರಶ್ನೆ ಮಾಡು. ಜಗತ್ತು ಹೇಗೆ ಬಂತು ಅಲ್ಲ, ಬಂತು ಅಂದರೆ ಜಗತ್ತಿದೆ ಎಂದು ಒಪ್ಪಿಕೊಂಡು ನೀವು ಪ್ರಶ್ನೆ ಮಾಡ್ತಾ ಇದ್ದೆ. ಜಗತ್ತು ಮೊದಲು ಇದೇನು? ಈ ಪ್ರಶ್ನೆನೇ ನಿಜವಾಗ ವೇದಾಂತ ಪ್ರಶ್ನೆ. ಜಗತ್ತು ಅಂದರೆ ಏನು? ನಾನು ಬುದ್ಧಿ ಪ್ಲಸ್ ಜಗತ್ತು ಎರಡು ಸೇರಿಕೊಂಡು ಎರಡು ಇವೇನು ನಿಜವಾಗಿವೆಯಾ? ನಿಜವಾಗಿ ನಾನು ಯಾರು? ಈ ಪ್ರಶ್ನೆ ಮಾಡುವವನು, ಜಗತ್ತು ನೋಡುವವನು, ಕರ್ತ ಭೋಕ್ತ ಜ್ಞಾತ ಇದಲ್ಲದಿದ್ದರೆ ನಾನು ಯಾರು? ಆ ಕಡೆಗೆ ತಿರುಗು. ನೀನು ಜೀವ ಅಲ್ಲ, ಜಗತ್ತು ಇಲ್ಲ, ಅಷ್ಟೇ. ಪ್ರಶ್ನೆಗೆ ಆಧಾರವೇ ಇಲ್ಲ, ಪ್ರಶ್ನೆನೇ ಮುಗಿದು ಬಿಡ್ತದೆ. ಅದು ವೇದಾಂತ. ನೋಡಿ, ವೇದಾಂತ ಜಿಜ್ಞಾಸ, ವೇದಾಂತ ವಿಚಾರ ಅಂದರೆ ಅರ್ಥವೇನು? ಜಿಜ್ಞಾಸ ಬ್ರಹ್ಮ ಜಿಜ್ಞಾಸ ಆಗಬೇಕು, ಪುಸ್ತಕ ಜಿಜ್ಞಾಸ ಪಾಂಡಿತ್ಯ ಜಿಜ್ಞಾಸ ಅಲ್ಲ. ವಿಚಾರ ಏನಾಗಬೇಕು? ಆತ್ಮವಿಚಾರ ಆಗಬೇಕು. ಜಗತ್ತು ನಾನಿನ ನಿಜಸ್ವರೂಪವೇನು, ನಾನು ಜಗತ್ತೆಂಬುದು ನಿಜವಾಗಿದೇನು ಅಥವಾ ಇಲ್ಲವಾ, ನಿಜವಾಗಿದೇನು ಎಂಬುದು ಇದನ್ನು ಪ್ರಶ್ನಿಸುವುದೇ, ಇದನ್ನು ವಿಚಾರ ಮಾಡುವುದೇ ವೇದಾಂತ ಆಗುತ್ತದೆ. ಜಗತ್ತೆಂಬುದು ಇದೆ ಎಂದಿಟ್ಕೊಂಡು ಹೇಗೆ ಬಂತು ಅಂದರೆ ನಾನು ದೊಡ್ಡ ಪ್ರಶ್ನೆ ಮಾಡಿದೆ ಎಂದು ಜನರಿಗೆ ಅನಿಸುತ್ತದೆ. ನೋಡಿ, ಅದು ದೊಡ್ಡ ಪ್ರಶ್ನವಾ ಅಥವಾ ಅದೇ ಅಜ್ಞಾನದ ಇನ್ನೊಂದು ರೂಪವಾ? ಜಗತ್ತು ಹೇಗೆ ಬಂದಿದೆ? ಹೌದು, ಜಗತ್ತಿದೆ ಅಲ್ಲ, ಹೇಗೆ ಬಂದಿದೆ ಹೇಳಿ? ಜಗತ್ತು ಹೇಗೆ ಬಂದಿದೆ ಎಂಬುದು ಜಗತ್ತಿದೆ ಎಂದು ಒಪ್ಪುಕೊಂಡುವ ಬುದ್ಧಿಯ ಎಕ್ಸ್ಟೆನ್ಷನ್. ಆ ಬುದ್ಧಿಯೇ ಇನ್ನೊಂದು ರೂಪ ತಾಳಿ ಇನ್ನೊಂದು ವೇಷ ಹಾಕಿ ನಡೆಯುತ್ತಾ ಇದೆ, ಅಷ್ಟೇ. ಆದ್ದರಿಂದ ಜಗತ್ತು ಹೇಗೆ ಹುಟ್ಟಿತು ಅಂತೊಂದು ಪ್ರಶ್ನೆ ಮಾಡುವವರು, ಪ್ರಶ್ನಕ್ಕೆ ಉತ್ತರ ಹೇಳುವವರು, ಉತ್ತರ ಸಿಕ್ಕಿದಾಗ ಈಗ ಸಿಕ್ಕಿತು ಅಂದ್ಕೊಂಡವರು ಅದೇ ಅಜ್ಞಾನದಲ್ಲಿದ್ದಾರೆ. ಜಗತ್ತು ಹಾವೆಂಬುದೇ ಇಲ್ಲ, ಅದನ್ನು ಹೇಗೆ ಬಂತು ಏಕೆ ಬಂತು ಅಂತ ಹೇಗೆ ಹೇಳೋದಪ್ಪ? ಅದು ಇಲ್ಲವೇ ಇಲ್ಲದ ಹಾವಿಗೆ ಏನು ಹೇಳುವುದು? ಇಲ್ಲ ಎಂದು ತಿಳ್ಕೊಂಬುಗಿಯುತ್ತದೆ, ಅಷ್ಟೇ. ಹಾಗೆ ನಾನೆಂಬುದೇ ಇಲ್ಲ, ಅಷ್ಟೇ. ನಾನೆಂಬ ಅಹಂ ಬುದ್ಧೇ ಇಲ್ಲ. ಇರುವ ಸ್ವತಃಸಿದ್ಧ ಬ್ರಹ್ಮಕ್ಕೆ ಈ ನಾನು ಬುದ್ಧಿ ಇಲ್ಲ, ಜಗದ್ಬುದ್ಧಿ ಇಲ್ಲ. ಮತ್ತು ಪ್ರಶ್ನೆ ಯಾರಿಗೆ? ಯಾರು? ಯಾವ ಜಗತ್ತು ಕುರಿತು ಪ್ರಶ್ನೆ, ಯಾರಿಗೆ ಪ್ರಶ್ನೆ? ಎರಡೂ ಇಲ್ಲ. ಅದು ವೇದಾಂತ. ಆದ್ದರಿಂದ ಸೃಷ್ಟಿಕ್ರಮ ಹೇಳಿದ್ದು ಮನನ ಮಾಡಿ ಇದು ಜಗತ್ತೆಲ್ಲ ಹೇಗೆ ಭ್ರಾಂತಿ ಎಂದು ತಿಳ್ಕೊಳ್ಳುವುದಕ್ಕೆ, ಇದೆಲ್ಲವೂ ಭ್ರಾಂತಿ, ನಿಜವಾಗಿಲ್ಲ. ನಿಜ ಸ್ವರೂಪ ಯಾವುದು? ದೃಷ್ಟಿ ನಿಜವಾದ ಆತ್ಮ ಕಡೆ ತಿರುಗಿಸು, ಅಷ್ಟೇ. ಅದಕ್ಕೋಸ್ಕರನೇ ಈ ಸೃಷ್ಟಿ ಪ್ರಕ್ರಿಯೆ ಹೇಳಿದ್ದೇ ಹೊರತು ಸೃಷ್ಟಿ ಆಗಿರುವ ಪ್ರಕ್ರಿಯೆ ಅಲ್ಲ, ಹೇಗೆ ಇಲ್ಲ ಎಂದು ತಿಳಿಸುವ ಪ್ರಕ್ರಿಯೆ. ಸೃಷ್ಟಿ ಹೇಗೆ ಇಲ್ಲ ಎಂದು ತಿಳಿಸುವ ಪ್ರಕ್ರಿಯೆ, ಸೃಷ್ಟಿ ಹೇಗೆ ಆಯಿತು ಎಂದು ಹೇಳುವ ಪ್ರಕ್ರಿಯೆ ಅಲ್ಲ. ಈ ಮುಖ್ಯ ವಿಷಯವನ್ನು ಮನಸ್ಸಿನಲ್ಲಿಟ್ಕೊಳ್ಳದಿದ್ದರೆ, ಇದನ್ನು ತಿಳ್ಕೊಳ್ಳದಿದ್ದರೆ ನೀವು ಎಷ್ಟು ವರ್ಷ ವೇದಾಂತ ಕೇಳಿದ್ದರೂ ಅದಕ್ಕೇನು ಅರ್ಥ ಇಲ್ಲ.
ವರ್ಷಗಟ್ಲ ವೇದಾಂತ ಕೇಳು, ಪುಸ್ತಕಗಳು ಮುಗಿಸು, ಏನೋ 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 ವೇದಾಂತ ಏನೇನೋ ಹೇಳ್ತದೆ, ಸೃಷ್ಟಿ ಏನು ಪ್ರಪಂಚವೇನು, ಹೇಳಿದ್ದೆಲ್ಲ ಕಂಠಸ್ಥ ಮಾಡ್ಕೊ, ಹೇಳಿದ್ದೆಲ್ಲ ನೆನಪಿಟ್ಕೊ, ಇನ್ನೊಬ್ಬರಿಗೆ ಹೇಳು, ಮತ್ತೆ ಮತ್ತೆ ರಿಪೀಟ್ ಮಾಡು. ಇದೆಲ್ಲ ವ್ಯರ್ಥ. ಇದೆಲ್ಲ ಅದೇ ಅವಿದ್ಯೆಯಲ್ಲಿ ಮುಂದುವರಿಯೋದು. ಅರ್ಥವಿಲ್ಲ. ಗೊತ್ತಾಯ್ತಾ? ಈಗ ನೋಡಿ ಮುಂದೆ ಹೇಳೋಣ. ಸ್ವಾಮೀಜಿ ಹೇಳಿದ, ಅವತಿಷ್ಠಮಾನಃ ಪರಮೇಶ್ವರ ಏವ ತತ್ತತ್ ಕಾರ್ಯಂ ಸೃಜತಿ ಇತ್ಯೇವ ಬೋಧ್ಯಂ. ಇಲ್ಲಿ ಪರಮಾತ್ಮ ಒಂದು ಹೀಗೆ ತಿಳ್ಕೊಳ್ಳಬಾರದು. ಪರಮಾತ್ಮ ಒಂದು ಹಿರಣ್ಯಗರ್ಭನನ್ನು ಸೃಷ್ಟಿ ಮಾಡ್ತಾನೆ, ಆ ಹಿರಣ್ಯಗರ್ಭ ಜಗತ್ತು ಮಾಡ್ತಾನೆ. ಹಾಗಲ್ಲ. ಪರಮಾತ್ಮ ಒಂದು ವಸ್ತುವನ್ನು ತಯಾರು ಮಾಡ್ತಾನೆ, ಆ ವಸ್ತುವಿನಿಂದ ನಾವು ಮಿಕ್ಕದು ಮಾಡ್ತೀವಿ ಎಂದು ಹಾಗಲ್ಲ. ಇಡೀ ಜಗತ್ತು ಸೃಷ್ಟಿ ಕ್ರಮದಲ್ಲಿ ನಾವು 9 ಹೆಜ್ಜೆಗಳನ್ನು ಹೇಳಿದ್ದೀವಲ್ಲ, ಆ 9 ಹೆಜ್ಜೆಗಳಲ್ಲಿ ಪರಮಾತ್ಮ ಮೂಲ ಕಾರಣ. ಅವರಿಂದ ಏನೋ ಏನೋ ಅವ್ಯಕ್ತ ಹುಟ್ಟಿತು, ಅವ್ಯಕ್ತದಿಂದ ಇನ್ನೇನೋ ಹುಟ್ಟಿತು, ಹಾಗೆ ತಿಳ್ಕೊಳ್ಳಬಾರದು. ಇಡೀ 9 ಹಂತಗಳು ಪರಮಾತ್ಮನೇ. ಪರಮಾತ್ಮಕ್ಕೆ 9 ಹಂತಗಳೆಂದು ಹೆಸರು. ಅವ್ಯಕ್ತ ಅಂದರೇನು? ಪರಮಾತ್ಮಕ್ಕೆ ಇನ್ನೊಂದು ಹೆಸರು. ವ್ಯಕ್ತ ಹಿರಣ್ಯಗರ್ಭ ಅಂದರೇನು? ಪರಮಾತ್ಮಕ್ಕೆ ಇನ್ನೊಂದು ಹೆಸರು. ನೋಡಿ ಇದು ಎಷ್ಟು ಚೆನ್ನಾಗಿದೆ. ಈ ಸೃಷ್ಟಿ ಪ್ರಕ್ರಿಯೆದ ಅರ್ಥ ಎಷ್ಟು ಚೆನ್ನಾಗಿದೆ. ಅವ್ಯಕ್ತ ಅಂದರೆ ಪರಮಾತ್ಮಕ್ಕಿಂತ ಬೇರೆ ಯಾರೋ ಅಲ್ಲ, ಅದು ಬ್ರಹ್ಮಕ್ಕೆ ಅವ್ಯಕ್ತ ಎಂದು ಇನ್ನೊಂದು ಕಲ್ಪಿತ ಅಧ್ಯಾರೋಪಿತ ಹೆಸರು. ಅವ್ಯಕ್ತದಿಂದ ಏನಾಗುತ್ತದೆ? ಅವ್ಯಕ್ತ ನಾಮರೂಪಗಳು ಸೃಷ್ಟಿಯಾಗುವುದಕ್ಕೆ ಸುಮುಖವಾಗುತ್ತವೆ, ಸಿದ್ಧವಾಗುತ್ತವೆ. ಅದು ಪರಮಾತ್ಮಕ್ಕೆ ಹೆಸರು. ಈಗ 3ನೇ ಹಂತ ಹಿರಣ್ಯಗರ್ಭ ಹುಟ್ಟಿದ, ಅದು ಪರಮಾತ್ಮಕ್ಕೆ ಹೆಸರು. ಹಿರಣ್ಯಗರ್ಭ ಎಂದು ಯಾರೂ ಇಲ್ಲ, ಪರಮಾತ್ಮಕ್ಕೆ ಕಲ್ಪಿತ ಹೆಸರು. ಮತ್ತು ಅದರಿಂದ ಸಮಷ್ಟಿ ಅಂತಃಕರಣ ಹುಟ್ಟಿತು, ಅದು ಪರಮಾತ್ಮಕ್ಕೆ ಹೆಸರು. ಹಿರಣ್ಯಗರ್ಭದಿಂದ ಪರಮಾತ್ಮ ಹುಟ್ಟಿತು ಅಂದರೆ ಹಿರಣ್ಯಗರ್ಭ ಯಾರೋ ಅಲ್ಲ, ಪರಮಾತ್ಮನೇ. ಪರಮಾತ್ಮನಿಂದಲೇ ಸಚ್ಚಿದಾನಂದಂ ಬ್ರಹ್ಮದಿಂದಲೇ ಸಮಷ್ಟಿ ಮನಸ್ಸು ಹುಟ್ಟಿತಂದರೆ ತೋರ್ತಾ ಇದೆ ಅಂತ ಅರ್ಥ. ಅಂದರೆ ತೋರಿದ ವಸ್ತುವಿಗೆ ಮೂಲ ಸ್ವರೂಪ ಯಾವುದು ಎಂದು ಹೇಳುವುದಷ್ಟೇ. ತೋರುತ್ತಿರುವ ಸಮಷ್ಟಿ ಅಂತಃಕರಣಕ್ಕೆ ಮೂಲವು ಬ್ರಹ್ಮೇ. ಓಕೆ, ಅದರಿಂದ ಏನು? ಇಂದ್ರಿಯಗಳು ಹುಟ್ಟಿತು. ಅಂದರೆ ಯಾರಿಂದ? ಸಮಷ್ಟಿ ಮನಸ್ಸಿನಿಂದ ಇಂದ್ರಿಯಗಳು ಹುಟ್ಟಿತ ಅಲ್ಲ. ಸಮಷ್ಟಿ ಮನಸ್ಸಂದರೆ ಪರಮಾತ್ಮನೇ. ಪರಮಾತ್ಮನಲ್ಲೇ ಇಂದ್ರಿಯಗಳು ತೋರ್ತಾ ಇವೆ. ಅಂದರೆ ಚೈತನ್ಯದ ಇನ್ನೊಂದು ಹೆಸರೇ ಇಂದ್ರಿಯಗಳು. ಇಲ್ಲದಿದ್ದರೆ ಇಂದ್ರಿಯಗಳೆಂಬುದೇನಿಲ್ಲ. ಬ್ರಹ್ಮಕ್ಕೆ ಇನ್ನೊಂದು ಹೆಸರು, ಸಾಕ್ಷಿಗೆ ಇನ್ನೊಂದು ಹೆಸರು ಅಷ್ಟೇ. ಸಾಕ್ಷಿಗೆ ಒಂದು ಕಲ್ಪಿತ ಹೆಸರು, ಪರಿಮಿತ ಹೆಸರು ಅಷ್ಟೇ. ಇಂದ್ರಿಯಗಳು ಎಂಬುದು ಏನಿಲ್ಲ, ಅದು ಚೈತನ್ಯವೇ. ಮತ್ತು ಪಂಚಭೂತಗಳು, ಸೂಕ್ಷ್ಮ ಪಂಚಮಹಾಭೂತಗಳೆಂದರೆ ಏನು? ಇಂದ್ರಿಯಗಳಿಂದ ಸೂಕ್ಷ್ಮ ಪಂಚಮಹಾಭೂತಗಳು ಹುಟ್ಟಿವೆ. ಅದು ಏನೇ ಇಲ್ಲ. ಸೂಕ್ಷ್ಮ ಪಂಚಮಹಾಭೂತಗಳೆಲ್ಲ ಮನಸ್ಸಿಗೆ, ಇಂದ್ರಿಯಕ್ಕೆ ಇನ್ನೊಂದು ಹೆಸರು, ಪರಮಾತ್ಮಕ್ಕೆ ಇನ್ನೊಂದು ಹೆಸರು. ಇಂದ್ರಿಯಗಳು, ಮನಸ್ಸು ಅಂದರೆ ಅರ್ಥವೇನು? ಅದು ಪರಮಾತ್ಮನೇ. ಪರಮಾತ್ಮಕ್ಕೆ ಸುಮ್ಮನೆ ಹೆಸರು ಮನಸ್ಸೆಂಬುದೇನಿಲ್ಲ. ಅದೇ ಪರಮಾತ್ಮಕ್ಕೆ ಸುಮ್ಮನೆ ಹೆಸರಿಟ್ಟು ಮನಸ್ಸು ಎಂದು ಹೇಳಿದ್ವಿ. ಅದು ಮನಸ್ಸೆಂಬುದಲ್ಲಿ ಏನೂ ಇಲ್ಲ. ಹಾಗೆ ಸೂಕ್ಷ್ಮ ಪಂಚಮಹಾಭೂತಗಳೆಂದರೆ ಏನು? ಪರಮಾತ್ಮನೇ, ಸಾಕ್ಷಿಯೇ. ಸೂಕ್ಷ್ಮ ಪಂಚಮಹಾಭೂತಗಳಿಂದ ಸ್ಥೂಲ ಪಂಚಭೂತಗಳು ಹುಟ್ಟಿತು ಅಂದರೆ ಅರ್ಥವೇನು? ಪರಮಾತ್ಮನಲ್ಲಿ ಸ್ಥೂಲ ಪಂಚಭೂತಗಳು ತೋರ್ಕೊಳ್ತಾ ಇವೆ ಅಷ್ಟೇ. ವಿರಾಟ್ ಪುರುಷ, ಈ ಸ್ಥೂಲ ಪಂಚಭೂತಗಳಿಗೆ ವಿರಾಟ್ ಪುರುಷ ಎಂದು ಹೇಳ್ತೀವಿ ಅಲ್ಲವೇ? ಸ್ಥೂಲ ಪಂಚಮಹಾಭೂತಗಳಿಗೆ ವಿರಾಟ್ ಪುರುಷ. ಈ ವಿರಾಟ್ ಪುರುಷನಲ್ಲಿ ಏನಿರುತ್ತವೆ? ವಿರಾಟ್ ಪುರುಷನಲ್ಲಿ ಅಂದರೆ ಸ್ಥೂಲ ಪಂಚಭೂತಗಳಲ್ಲೇ ಲೋಕಗಳಿರುತ್ತವೆ. ಈ ಲೋಕಗಳಲ್ಲೇ ಮರ, ಗಿಡಗಳು, ಜೀವರು ಎಲ್ಲರೂ. ಮರ, ಗಿಡಗಳು, ಪ್ರಾಣಿಗಳು, ಮನುಷ್ಯರು, ದೇವರು, ಋಷಿಗಳು ಎಲ್ಲರೂ ಜೀವರು. ಅಂದರೆ ಜೀವರು ಅನುಭವಿಸುವ ಲೋಕಗಳು ಎಲ್ಲ ವಿರಾಟ್ನಲ್ಲೇ ಇರುತ್ತವೆ. ವಿರಾಟು ಸೂಕ್ಷ್ಮ ಪಂಚಮಹಾಭೂತಗಳಲ್ಲಿ. ಸೂಕ್ಷ್ಮ ಪಂಚಮಹಾಭೂತಗಳು ಇಂದ್ರಿಯ ದೃಷ್ಟಿಗೆ ತೋರ್ತವೆ. ಇಂದ್ರಿಯ ಮನಸ್ಸಿನಲ್ಲಿ ಅಂತರ್ಭಾಗ. ಮನಸ್ಸು ಸಮಷ್ಟಿ ಮನಸ್ಸು ಹಿರಣ್ಯಗರ್ಭದಲ್ಲಿ ಅಂತರ್ಭಾಗ. ಹಿರಣ್ಯಗರ್ಭ ಅವ್ಯಕ್ತದಲ್ಲಿ. ಅವ್ಯಕ್ತ ಏನು? ಬ್ರಹ್ಮಕ್ಕೆ ಇನ್ನೊಂದು ಹೆಸರು ಅಷ್ಟೇ. ಇದನ್ನು ಈ ಸೃಷ್ಟಿ ಕ್ರಮದಿಂದ, ಉಲ್ಟಾ ಕ್ರಮದಿಂದ ಮನನ ಮಾಡಿ ಜಗತ್ತೆಂಬುದೇ ಇಲ್ಲ,
ಎಂದು ತಿಳಿಯುವುದೇ ವೇದಾಂತದ ವಿಚಾರ. ಆಯಿತಾ? ಈ ಪಾಯಿಂಟ್ ಹೇಳಿದ್ದೇವೆ. ಪೂರ್ವದಿಂದ ಉತ್ತರ ಅಂದರೆ ಅರ್ಥವೇನು? ಇದು ಮನನ ಕ್ರಮ. ಈ ಕ್ರಮದಲ್ಲಿ ಮೊದಲು ಪರಮಾತ್ಮ ಹೀಗೆ ತಿಳ್ಕೊಳ್ಳಬಾರದು. ಪರಮಾತ್ಮ ಒಂದು ವಸ್ತುವನ್ನು ಸೃಷ್ಟಿ ಮಾಡ್ತಾನೆ, ಹಿರಣ್ಯಗರ್ಭದಿಂದ ಇನ್ನೊಂದು ವಸ್ತು ಆಗ್ತದೆ, ಅದರಿಂದ ಇನ್ನೊಂದು, ಹೀಗೆ ಜಗತ್ತು ಬಂತು ಅಂದರೆ ಅರ್ಥವೇನು? ಮೂಲ ಪರಮಾತ್ಮನೇ ಕಾರಣವಲ್ಲ. ಮೂಲ ಪರಮಾತ್ಮ ಒಬ್ಬನನ್ನು ಹುಟ್ಟಿಸಿದ, ಅವರಿನ್ನೊಬ್ಬರನ್ನು ಹೀಗೆ ಹೋಗ್ತಾ ಈವರೆಗೂ ಬಂದಿದ್ದರೆ ನಮ್ಮ ನೇರ ಕಾರಣ ಪರಮಾತ್ಮ ಅಲ್ಲ ಎಂದಾಗುತ್ತದೆ. ಹಾಗೆ ಹೇಳಿದ್ದರೆ ಅದು ಸರಿಯಾಗಿಲ್ಲ, ಅದು ಪ್ರಕ್ರಿಯೆ ತಪ್ಪು. ಹೌದಾ? ಪರಮಾತ್ಮನೇ ಈ 9 ಹೆಜ್ಜೆಗಳಲ್ಲಿ ಅಂದರೆ 8 ಒಂದು ನಿಮಿಷ. ತುಂಬ ಶಬ್ದ. ಓಕೆ. ಪರಮಾತ್ಮ ಅಂದರೆ ಸ್ವಯಂ ಪ್ರಸಿದ್ಧ ಸಾಕ್ಷಿಯೇ ಈ 80 ಹೆಜ್ಜೆಗಳಾಗಿ ತೋರ್ತಾ ಇದ್ದಾನೆ. 80 ಹೆಜ್ಜೆಗಳೆಂದು ಹೆಸರು ಮಾತ್ರ ಇರುವುದು ಪರಮಾತ್ಮ. ಅಂದರೆ ಪರಮಾತ್ಮನೇ ಲೋಕಗಳು, ಪರಮಾತ್ಮನೇ ಜೀವರು, ಪರಮಾತ್ಮನೇ ನಾಮರೂಪ, ಪರಮಾತ್ಮನೇ ಗೋಡ, ಟೇಬಲು, ಇಟ್ಕೆ, ಎಲ್ಲ ಪಂಚಭೂತಗಳು, ಪೃಥ್ವಿ, ವಾಯು, ಆಕಾಶ, ಅಗ್ನಿ. ಇದೆಲ್ಲ ಆಕಾಶ, ಅಗ್ನಿ, ವಾಯುವು ಸುಮ್ಮನೆ ಹೆಸರು, ಪರಮಾತ್ಮಕ್ಕೆ ಇನ್ನೊಂದು ಹೆಸರಷ್ಟೇ. ಪರಮಾತ್ಮನ ಬಗೆ ಭಂಗಿಗಳು. ಮನುಷ್ಯ ಕುಳಿತಿರುತ್ತಾನೆ ಒಂದು ಭಂಗಿ, ನಿಂತಿರುತ್ತಾನೆ ಇನ್ನೊಂದು ಭಂಗಿ, ಬಗ್ಗುತ್ತಾನೆ ಇನ್ನೊಂದು ಭಂಗಿ, ಮಲಗುತ್ತಾನೆ ಇನ್ನೊಂದು. ಬಗೆ ಭಂಗಿಗಳಲ್ಲಿ ನಾನು ಕುಳಿತಿದ್ದರೆ ನಾನೇನು ಬಗೆ ಮನುಷ್ಯರಾಗಲ್ಲ, ಒಬ್ಬನೇ ಆಗಿರ್ತೀನಿ. ಹಾಗೆಯೇ ಈ ಉದಾಹರಣದಲ್ಲಿ ಹೇಳಿದ ಹಾಗೆಯೇ ಪರಮಾತ್ಮನೇ ಬಗೆ ರೂಪಗಳನ್ನು ಧರಿಸುತ್ತಾ ಇದ್ದರೆ ಪಂಚಭೂತಗಳೇನಿಲ್ಲ, ಪರಮಾತ್ಮನೇ ಪೃಥ್ವಿ ರೂಪವಾಗಿ, ಆಕಾಶ ರೂಪವಾಗಿ, ಅಗ್ನಿ ರೂಪವಾಗಿ, ಜಲ ರೂಪವಾಗಿ, ಏನೇನೋ ವಾಯು ರೂಪವಾಗಿ ತೋರ್ತಾ ಇದ್ದಾನೆ. ಅದಕ್ಕೆ ಸುಮ್ಮನೆ ಹೆಸರು. ಆಯಿತಾ? ಈ ಪಾಯಿಂಟ್ ಆದ ನಂತರ ಈಗ ಮುಂದುವರಿಯೋಣ. ವಿಕಾರಾಣಾಂಚ ವಾಚಾರಂಭಣ ಮಾತ್ರತ್ವಾತ್ ಅಚೇತನತ್ವಾಚ್ಚ ಪ್ರತೀಯಮಾನ ರೂಪೇಣ ತೇಷಾಂ ಸೃಷ್ಟೃತ್ವಾನುಪಪತ್ತೇಃ ಪರಮಾರ್ಥತಃ ಕೂಟಸ್ಥ ಚೈತನ್ಯ ಸ್ವರೂಪಾಧೀಶ್ವರಾದನನ್ಯತ್ವಾಚ್ಚ. ಅಯ್ಯೋ, ನಾನು ಇಷ್ಟೊತ್ತು ಹೇಳಿದ್ದೆ, ಸ್ವಾಮೀಜಿ ಹೇಳ್ತಾ ಇದ್ದೆ. ಅಂದರೆ ಈ ವಿಕಾರ, ನಾಮರೂಪ ಜಗತ್ತಿನ ವಿಕಾರಗಳೆಲ್ಲ ವಾಚಾರಂಭಣ ಮಾತ್ರ. ವಾಚಾರಂಭಣ ಅಂದರೇನು? ಬಾಯಿ ಮಾತು. ಅಂದರೆ ಅರ್ಥವೇನು? ದೃಷ್ಟಿ. ಅದೊಂದು ತಪ್ಪು ದೃಷ್ಟಿದಿಂದ ಆ ಜಗತ್ತೆಂಬುದು ಅನಿಸುತ್ತಾ ಇದೆ. ಆ ಜಗತ್ತೆಂಬ ದೃಷ್ಟಿ, ಜಗತ್ತೆಂಬ ವೃತ್ತಿ, ಜಗತ್ತೆಂಬ ಪ್ರತ್ಯಯ ಬಿಟ್ಟರೆ ಜಗತ್ತೇ ಇಲ್ಲ ಅಷ್ಟೇ. ಜಗತ್ತೆಂಬ ಪ್ರತ್ಯಯವೇ. ಅದರಿಂದ ವಾಚಾರಂಭಣ ಮಾತ್ರತ್ವಾತ್ ಅಚೇತನತ್ವಾಚ್ಚ. ಅಷ್ಟೇ ಅಲ್ಲದೆ ಜಗತ್ತುಗೂ ಚೇತನವಿಲ್ಲ. ಅಂದರೆ ಅರ್ಥವೇನು? ಜಗತ್ತುಗೂ ಚೇತನವಿಲ್ಲ ಅಂದರೆ ಸ್ವಲ್ಪ ಸಹಿಸ್ಕೊಂಡು ಔಷಧಿ ಹಾಕ್ಕೊಂಡ್ರೆ ನಿದ್ದೆ ಬಂದೇ ಬರ್ತದೆ. ಸೊ ಅಚೇತನತ್ವಾಚ್ಚ. ಅಚೇತನ ಅಂದರೆ ಅರ್ಥವೇನು? ಚೈತನ್ಯವನ್ನು ಆಶ್ರಯಿಸಿಕೊಂಡು ತೋರುವುದೇ ಅಚೇತನ. ಅಚೇತನ ಎಂಬುದಿಲ್ಲ ನಿಜವಾಗಿ. ಚೈತನ್ಯದ ಆಧಾರದಲ್ಲಿ ಚೈತನ್ಯದಲ್ಲಿ ತೋರುವುದನ್ನು ಅಚೇತನ ಹೇಳಿದ್ದೀವಿ. ಪ್ರತೀಯಮಾನ ರೂಪೇಣ ಅಚೇತನತ್ವಾಚ್ಚ ಪ್ರತೀಯಮಾನ ರೂಪೇಣ. ಅದು ತೋರುವ ರೂಪ ಚೈತನ್ಯದಲ್ಲೇ ತೋರುತ್ತದೆ. ಇದು ನೋಡು, ಸ್ವಾಮೀಜಿ ಏನು ಹೇಳ್ತಾರೆ? ಪ್ರತೀಯಮಾನ ರೂಪೇಣ ಅಚೇತನತ್ವಾಚ್ಚ. ತೋರುವ ರೂಪದಲ್ಲಿ ಅದು ಅಚೇತನವು. ಅಂದರೆ ಅರ್ಥವೇನು? ಚೇತನದಲ್ಲಿದ್ದುಕೊಂಡೇ ತೋರ್ತದೆ, ಚೇತನಕ್ಕಿಂತ ಹೊರಗೆ ಅದಕ್ಕಿರುವಿಕೆನೇ ಇಲ್ಲ ಎಂದರ್ಥ. ಆಕಾಶಾದೀನಾಂ ಕಾರಣತ್ವೋಕ್ತಿಸ್ತು ವ್ಯಾವಹಾರಿಕ ದೃಷ್ಟ್ಯ. ಹಿರಣ್ಯಗರ್ಭನೇ ಜಗತ್ತುಗೂ ಕಾರಣ, ಬ್ರಹ್ಮದೇವನೇ ಜಗತ್ತು ಮಾಡ್ತಾನೆ, ಆಕಾಶದಿಂದ ಕಾಲದಿಂದ ಜಗತ್ತು ಹುಟ್ಟಿತು. ಇದೆಲ್ಲ ತಾತ್ಕಾಲಿಕ ಮಾತುಗಳು. ಅಂದ್ರೇನು? ವ್ಯಾವಹಾರಿಕ ದೃಷ್ಟ್ಯ ಹೇಳಿದ್ದು. ನಿಜವಾಗಿ ದೇಶಕಾಲಾದಿಗಳು ಬ್ರಹ್ಮದಿಂದಲೇ ಹುಟ್ಟುತ್ತವೆ. ದೇಶಕಾಲಾದಿಗಳು ಬ್ರಹ್ಮಗಿಂತ ಬಿಡಿಯಾಗಿಲ್ಲ. ಬ್ರಹ್ಮನ ಒಳಗೆ ಇದ್ದೇ ತೋರ್ತವೆ. ಬ್ರಹ್ಮನ ಒಳಗೆ ಅಂದರೆ ಬ್ರಹ್ಮವೇ ಎಂದರ್ಥ. ಸೊ ಪ್ರತೀಯಮಾನ ರೂಪೇಣ ತೇಷಾಂ ಸೃಷ್ಟೃತ್ವಾನುಪಪತ್ತೇ. ಅದರಿಂದ ತೋರುವ ರೂಪದಲ್ಲಿ ಅವುಗಳಿಗೆ ಸೃಷ್ಟಿ ಇಲ್ಲ. ಏಕೆ? ತೋರಿಕೆನೇ ಇಲ್ಲ, ಸೃಷ್ಟಿಯೇನು? ಪರಮಾರ್ಥತಸ್ತು ತೋರುವ ರೂಪದಲ್ಲಿ ಅದು ಸುಮ್ಮನೆ ತೋರ್ತಾ ಇದೆ.
ಆ ತೋರುವುದೇ ಭ್ರಾಂತಿ, ಅದೇನು ನಿಜವಾಗಿಲ್ಲ. ಈಗ ತನ್ನ ಸ್ವರೂಪದಿಂದ ನೋಡಿದ್ದರೆ ಕೂಟಸ್ಥ ಚೈತನ್ಯ ರೂಪಾತ್, ಪರಮಾರ್ಥದವಾಗಿ ಪರಮಾತ್ಮ ಕೂಟಸ್ಥ ಚೈತನ್ಯ ರೂಪನೇ. ಆದ್ದರಿಂದ ಈಶ್ವರಾದನನ್ಯತ್ವಾಚ್ಚ, ಪಾರಮಾರ್ಥಿಕದಲ್ಲಿ ತಾನೇ ಬ್ರಹ್ಮ, ಈಶ್ವರನಿಗಿಂತ ಬೇರೆ ಅಲ್ಲ. ಅಂದರೆ ತಾನು ಬ್ರಹ್ಮ ಎರಡು ಎಂದರ್ಥ ಅಲ್ಲ. ಈ ದೇಹೇಂದ್ರಿಯ ಮನಸ್ಸುಗಳು ಬಿಟ್ಟಿರುವ ಆ ತನಗೆ ಬ್ರಹ್ಮ ಎಂದು ಇನ್ನೊಂದು ಹೆಸರು ಅಷ್ಟೇ. ಆಕಾಶಾದೀನಾಂ ಕಾರಣತ್ವೋಕ್ತಿಸ್ತು ವ್ಯಾವಹಾರಿಕ ದೃಷ್ಟ್ಯಾ ಲಯಚಿಂತ ಸೌಕರ್ಯಾರ್ಥಮಿತಿ. ಈ ಪಂಚಭೂತಗಳು ಸೃಷ್ಟಿ ಮಾಡಿವೆ ಅಂದರೆ ಹಿರಣ್ಯಗರ್ಭ ಎಂದು 9 ಹೆಜ್ಜೆಗಳು ಹೇಳಿದ್ದು ನೋಡಿವೆ, ಅದು ಮನನಕ್ಕೋಸ್ಕರನೇ ಹೊರತು ಅದು ಆಗಿರುವ ಘಟನೆ ಎಂದು ಯೋಚನೆ ಮಾಡಬಾರದು. ಜನರು ಮತ್ತೆ ಮತ್ತೆ ಪ್ರಶ್ನೆ ಮಾಡ್ತಾರೆ, ಸೃಷ್ಟಿ ಹೇಗಾಯಿತು, ಸೃಷ್ಟಿ ಯಾರು ಮಾಡಿದ್ದಾರೆ, ಏಕೆ ಮಾಡಿದ್ದಾರೆ? ಒಬ್ಬನ ಹೇಳ್ತಾನೆ, ನಾನು ಕೇಳಿದ್ದೀನಿ ವೇದಾಂತ, ಆದರೆ ಸೃಷ್ಟಿ ಹೇಗೆ ಆಗ್ತದೋ ಹೇಳಿ ಅಂತ. ಅಯ್ಯೋ ರಾಮ, ವೇದಾಂತದಲ್ಲಿ ಹೇಳಿ ಬಿಟ್ಟಿದೆ, ಸೃಷ್ಟಿ ಇಲ್ಲ ಎಂದೇ ಹೇಳ್ತಾ ಇದೆ, ಹೇಗೆ ಬಂತು ಎಂದು ಹೇಳಲಿಲ್ಲ. ಪರಮಾರ್ಥತಃ ಬಗ್ಗೆ ಆಕಾಶಾದೀನಾಂ ಕಾರಣತ್ವೋಕ್ತಿಸ್ತು ವ್ಯಾವಹಾರಿಕ ದೃಷ್ಟ್ಯಾ ಲಯಚಿಂತನ ಸೌಕರ್ಯಾರ್ಥ. ಇದೆಲ್ಲವೂ ಬ್ರಹ್ಮ ಎಂದು ಮನನ ಮಾಡುವುದಕ್ಕೆ ಇದು ಸೌಕರ್ಯ ಅಷ್ಟೆ. ನ ಪ್ರಸ್ಮರ್ತವ್ಯಂ ಅನ್ಯಥಾ ಹಿ ಅಚೇತನಾನಾಮೇವ ಕಾರಣತ್ವೋಪಗಮೆ. ನಿಜವಾಗಿ ಅಚೇತನವಾದ ಜಗತ್ತು ಪಂಚಭೂತಗಳು ಇದೇ ಸೃಷ್ಟಿಗೆ ಕಾರಣವಾದರೆ ಏನಾಗುತ್ತಿತ್ತು? ಸಾಂಖ್ಯಾದಿ ರಾದ್ಧಾಂತಾತ್ ಅವಿಶೇಷ ಸ್ಯಾತ್. ನಮ್ಮದು ಉಪನಿಷತ್ತಿನ ಆಧಾರದಿಂದ ಬೆಳೆದಿರುವ ವೇದಾಂತ ಆಗುತ್ತಿರಲಿಲ್ಲ. ಅದು ಲೌಕಿಕ ಶಾಸ್ತ್ರವೋ ಯಾರೋ ಕಾಲ್ಪನಿಕವಾದ ವೈಶೇಷಿಕ ಶಾಸ್ತ್ರ ಆಗುತ್ತಿತ್ತು. ಓಕೆ. ನಚ ಅಚೈತನ್ಯ ಕಾರಣವಾದ. ಅದರಿಂದ ಅಚೇತನವೇ ಇದ್ದರೆ ಅಚೇತನದಿಂದಲೇ ಜಗತ್ತು ಹುಟ್ಟಿತು ಎಂದು ಹೇಳೋಕ್ಕಾಗಲ್ಲ. ಅಚೇತನ ಎಂಬುದೇ ಚೈತನ್ಯದ ಇನ್ನೊಂದು ರೂಪ. ಇದು ಗೊತ್ತಾಗಬೇಕು. ಓಕೆ, ಈ ವಿಷಯವು ಮುಗಿಯಿತು. ಇತಿದ ಮೇಲೆ ಒಂದು ಭಾಷ್ಯವಾಕ್ಯ ಇದೆ, ಓದ್ತೀನಿ. ಸಯೇವ ಪರಮೇಶ್ವರ ತೇನಾತ್ಮ. ಅದೇ ನಾನು ಹೇಳಿದ್ದೆ, ಮತ್ತೆ ರಿಪೀಟು. ಅವತಿಷ್ಠಮಾನೋಪಿ ಧ್ಯಾಯನ್ ತಂ ವಿಕಾರಂ ಸೃಜತಿ ಯತ್ತು ಈಶ್ವರೇಣ ಶ್ರವಣಂ ಅತೇಜಸೋ ತತ್ ಪರಮೇಶ್ವರಾವೇಶವಶಾದೇವ ದ್ರಷ್ಟವ್ಯಂ. ನಾಣ್ಯೋ ಅತೆ ಅಸ್ತಿ ದೃಷ್ಟ ನಾಣ್ಯೋ ಇತಿ ಈಕ್ಷಿತ್ರಂತರ ಪ್ರತಿಷೇಧಾತ್ ಪ್ರಕೃತತ್ವಾಚ್ಚ ಸತಃ ಈಕ್ಷಿತುಃ ಏವಂಚ ಮಾಯಾಸತ್ಕಾರ್ಯವಾದೋ ನಿರಾಬಾಧಿತ ತಿಷ್ಠತಿ ಇತಿ ಜ್ಞೇಯಂ. ಸಾಕು, ಮುಗಿಸಿಬಿಡೋಣ, ಇನ್ನೇನಿದೆ. ಸೊ ಅದರಿಂದ ಮಾಯಾಸತ್ಕಾರ್ಯ ಕಲ್ಪಿತವಾಗಿ ತೋರುವುದಲ್ಲ, ನಿಮಗೆ ಅನಿಸುತ್ತಾ ಇದೆ, ಆ ಅನಿಸಿಕೆಯೂ ಅನಿಸುತ್ತಾ ಇದೆ ಅಷ್ಟೇ, ಅಲ್ಲಿ ಏನಿಲ್ಲ. ಇದು 22ನೇ ಅಂಶ. ಸೃಷ್ಟಿಯ ಪ್ರಯೋಜನವು ಮನನ ಮಾಡುವುದೇ ಹೊರತು ನಿಜವಾಗಿಲ್ಲ. ಈಗ 23ನೇ ಪಾಯಿಂಟ್ ಇದೆ. ಇವತ್ತು ಟೈಮ್ ಆಯಿತು, ಲೇಟ್ ಆಗಿದ್ದೀವಿ. ಇದೀಗ ಸ್ವಲ್ಪನೇ ಇದೆ, 1 ಪ್ಯಾರಾಗ್ರಾಫು. ಆದರೂ ಇದೀಗ ಈ ಸೃಷ್ಟಿ ಕುರಿತೆಲ್ಲ ಒಂದು ಉಪಸಂಹಾರದಲ್ಲಿ ಕೊನೆಯ ಮಾತು ಹೇಳಿಬಿಟ್ಟು 10 ನಿಮಿಷದಲ್ಲಿ ಮುಗಿಸಿಬಿಟ್ಟರೆ ಈಗ ನಾವು ಜೀವನ ಸೃಷ್ಟಿ ಇನ್ನೊಂದು ಮಾತು. ಮುಂದಿನ ಪಾಠದಲ್ಲಿ ಇದು ಸ್ವಲ್ಪ ಹೇಳಿಬಿಟ್ಟು 5 ನಿಮಿಷ 10 ನಿಮಿಷ ಮುಂದಿನ ವಿಷಯಕ್ಕೆ ಪಾಠಕ್ಕೆ ಹೋಗೋಣ. ಆಯಿತಾ? ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.